ಈಗ ಗಲ್ಲಿ ಗಲ್ಲಿಗೆ ಒಬ್ಬೊಬ್ರು ಜ್ಯೋತಿಷಿ ಅಂತಿದ್ದಾರೆ, ಗಲ್ಲಿ ಗಲ್ಲಿಗೆ ಒಂದೊಂದು ಪೋಸ್ಟರ್ಸ್ ಹಾಕ್ಕೊಂಡಿದ್ದಾರೆ. ಬಹಳಷ್ಟು ಜನ ಮೂಢನಂಬಿಕೆ ಅಥವಾ ಅಪನಂಬಿಕೆ ಅಥವಾ ಢೋಂಗಿತನ ಯಾವುದು ಬಳಸಿದ್ರು ಅದೊಂದು ರೀತಿ ನಿಜಾನೇನೋ ಅನ್ನೋ ಬರುತ್ತೆ ಮನಸ್ಸಿಗೆ. ಯಾಕೆಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಿಮ್ಮ ಜೀವನ ಬದಲಾಗಬೇಕಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ. ಇನ್ನೆಲ್ಲೋ ಒಂದು ಕಡೆ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿರ್ತಾರೆ. ಬೇಸಿಕಲಿ ಜ್ಯೋತಿಷ್ಯ ಅಂದರೆ ಏನು, ಅದನ್ನು ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಹೇಗೆ? ಹೀಗೆ ಹೋಗಿ ನನ್ನ ಜಾತಕ ಏನಿದೆ ಹೇಳಿ ನನ್ನ ಜೀವನ ಬದಲಾಯಿಸಿ ಅನ್ನೋದಾ, ಅಥವಾ ನಮ್ಮ ಜೀವನನ ಅರ್ಥ ಮಾಡ್ಕೊಳ್ಳೋದಾ? ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್? ಓಕೆ, ನಿಮ್ಮ ಜೀವನನ ಅಂದರೆ ನಿಮ್ಮ ಪೊಟೆನ್ಷಿಯಲ್ ಏನಿದೆ, ನಾವು ಏನು ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಆರ್ಟ್ ಈಸ್ ಆಸ್ಟ್ರಾಲಜಿ ಆರ್ ಜ್ಯೋತಿಷ್ಯ. ಸೊ ಅದನ್ನು ನಿಮಗೆ ಹೇಳೋವಂಥವ್ರು ಕರೆಕ್ಟಾಗಿರಬೇಕು, ಅನಲೈಸ್ ಮಾಡೋಕ್ಕೆ ಬರಬೇಕು ಅವ್ರಿಗೆ. ಸೊ ಅದನ್ನು ಅನಲೈಸ್ ಮಾಡಿ ಹೇಳು. ಇವಾಗ ಒಳ್ಳೆ ಜ್ಯೋತಿಷಿ ಯಾರಾಗ್ಬೋದು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ, ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರೋಂಥವ್ರು ಒಳ್ಳೆ ಜ್ಯೋತಿಷಿ ಆಗ್ಬೋದು. ಓಕೆ, ನಾಟ್ ಅದಕ್ಕೆ ದೈವಿಕ ಶಕ್ತಿ ಆಗಲಿ ಅಥವಾ ಏನೇನೋ ಬೇಡ. ಇವಾಗ ನಿಮಗೆ ಎಷ್ಟೋ ನೀವು ನೋಡ್ಬೋದು, ಹಾರೋಸ್ಕೋಪ್ ಜನರೇಟ್ ಮಾಡೋದಕ್ಕೆ ಅಥವಾ ಏನಾದರೂ ಈ ಜ್ಯೋತಿಷ್ಯ ಈ ಥರದಕ್ಕೆ ಆ್ಯಪ್ ಡೆವಲಪ್ ಮಾಡ್ತಾರೆ. ಈಗ AI ಅಸ್ಟ್ರಾಲಜರ್. ಎಕ್ಸಾಕ್ಟ್ಲಿ. ಸೊ ಈಗ ಲಾಜಿಕ್ ಇಲ್ಲದೆ ಹೋದರೆ ಆ್ಯಪ್ ಡೆವಲಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಫ್ ಯು ಕ್ಯಾನ್ ಅಗ್ರಿ ಟು ಇಟ್. ಸೊ ದೇರ್ ಇಸ್ ಲಾಜಿಕ್ ಇನ್ ಇಟ್, ದೇರ್ ಇಸ್ ಸೈನ್ಸ್ ಇನ್ ಇಟ್. ಓಕೆ, ಸೊ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಹೇಳಬೇಕು. ಈಗ ಏನಾಗುತ್ತೆ, ಬುಕ್ ನೋಡ್ತಾರೆ, ಓಕೆ ಇಂಥ ಮನೆಯಲ್ಲಿ ಇದಿದ್ರೆ ಹೀಗಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆ ಪ್ಲ್ಯಾನೆಟರಿ ಎನರ್ಜೀಸ್ ಏನು? ಇವಾಗ ನಾನು ನಿಮ್ಮನ್ನ ಕೇಳ್ಬೋದು, ನೀರು ಕೆಟ್ಟದೋ ಒಳ್ಳೇದೋ ಭಾವನಾ? ನೀರು ನೀವು ಒಬ್ಬರನ್ನ ಮುಳುಗಿಸ್ಬೋದು ಅಥವಾ ನೀರಲ್ಲಿ ಅಡುಗೆನೂ ಮಾಡ್ಬೋದು, ನೀರಿಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ನೀರನ್ನು ನಾವು ಹೇಗೆ ಬಳಸ್ಕೋತೀವಿ ಅದು ನಮಗೆ ಆಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಸ್ಟ್ರಾಲಜಿ ಎರಡು ಬೆಸೆದುಕೊಂಡಿದೆ. ಎಸ್, ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ವರ್ಷದ ಯುಗಾದಿ ಕ್ಯಾಲೆಂಡರ್ ನೀವು ಹಾರೋಸ್ಕೋಪ್ ನೋಡಿ, ಅದರಲ್ಲಿ ನಿಮಗೆ ಅಮಾವಾಸ್ಯೆ ಇರೋ ದಿನ, ಇವಾಗ ಒಂದೇ ಮನೆಯಲ್ಲಿ ಸೂರ್ಯ ಚಂದ್ರ ಎರಡೂ ಇದ್ದಾಗ ದಟ್ ಇಸ್ ದ ಅಮಾವಾಸ್ಯೆ ದಿನ. ಓಕೆ, ಆ್ಯಂಡ್ ಸೂರ್ಯ ಚಂದ್ರ ಎದುರು ಬದುರಿಗೆ ಕೂತ್ಕೊಂಡಾಗ, ಅಂದರೆ 7 ಮನೆ ಡಿಫ್ರೆನ್ಸಲ್ಲಿ ಕೂತ್ಕೊಂಡಾಗ ಇಟ್ ಇಸ್ ಅ ಪೂರ್ಣಿಮೆ. ಸೊ ನೀವು ಯಾವುದೇ ಯುಗಾದಿ ಹಬ್ಬ ನೀವು ತೊಗೊಂಡ್ರೆ ಅಮಾವಾಸ್ಯೆ ಬರೋದು ಮೀನ ರಾಶಿನಲ್ಲಿ ಅಮಾವಾಸ್ಯೆ ಆಗುತ್ತೆ. ಅದರ ನೆಕ್ಸ್ಟ್ ಯಾಕೆ ಅಂತ ಕೇಳಿದ್ರೆ ನೀವು ನೆಕ್ಸ್ಟ್ ಡೇ ಮೇಷರಾಶಿಯಿಂದ ದ ಸೈಕಲ್ ಬಿಗಿನ್ಸ್. ಸೊ ದಟ್ಸ್ ಆರ್ ನ್ಯೂ ಇಯರ್, ಅಮಾವಾಸ್ಯೆ. ಸೊ ಅದೇ ಇವಾಗ ಸೋಲಾರ್ ಕ್ಯಾಲೆಂಡರ್ ತಗೊಳ್ತು ಅಂತ ಹೇಳಿದ್ರೆ April 14th, ಯಾಕೆಂದರೆ ಸೂರ್ಯ ಯಾವಾಗ ಮೇಷರಾಶಿಗೆ ಪ್ರವೇಶ ಆಗುತ್ತೋ ಅವಾಗಿಂದ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಟ್ ಇಸ್ ಜಸ್ಟ್ ಕ್ಯಾಲ್ಕುಲೇಷನ್. ಸೊ ಇವಾಗ ಮೂನ್ ಕ್ಯಾಲೆಂಡರ್ ಯಾಕೆ, ಸನ್ ಕ್ಯಾಲೆಂಡರ್ ಯಾಕೆ ಇಲ್ಲ? ಬಿಕಾಸ್ ಇಟ್ ಈಸ್ ಈಸಿಯರ್ ಟು ಗೇಜ್ ಆರ್ ಇಟ್ಸ್ ಈಸಿಯರ್ ಟು ಸಿ ವೇರ್ ಯು ಸಿ ದ ಪ್ಲಾನೆಟ್ಸ್. ರಾತ್ರಿ ಹೊತ್ತು ನಿಮಗೆ ಕಾಣಿಸುತ್ತೆ, ಸೂರ್ಯನ ಬೆಳಕಲ್ಲಿ ಬೇರೆ ಏನೂ ಕಾಣಿಸೋದಿಲ್ಲ. ಸೊ ಮೂನ್ ಕ್ಯಾಲೆಂಡರ್ ಇಸ್ ಮೋರ್ ಆಕ್ಯುರೇಟ್. ಸೊ ಮೂನ್ ಕ್ಯಾಲೆಂಡರ್ ಇಸ್ ಮೋರ್ ಆಕ್ಯುರೇಟ್ ಆರ್ ಯು ನೋ ಇಟ್ಸ್ ಲೈಕ್ ಮೋರ್ ಈಸಿ ಆರ್ ಮೋರ್ ಫೀಸಿಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅಂಡರ್ಸ್ಟುಡ್. ಆದರೆ ಇವಾಗ ಮ್ಯಾಥಮೆಟಿಕ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದ್ರಿ ಅಸ್ಟ್ರಾಲಜಿಗೆ. ಇತ್ತೀಚಿನ ದಿನದಲ್ಲಿ ಆ್ಯಪ್ಗಳು ಡೆವಲಪ್ ಆಗ್ತಾ ಇದೆ, AI ಅಸ್ಟ್ರಾಲಜರ್ ಅಂತ ಒಂದಷ್ಟು ಆ್ಯಡ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಈಸ್ ಇಟ್ ಪಾಸಿಬಲ್ AI ನಮ್ಮ ಭವಿಷ್ಯ ಹೇಳೋದಕ್ಕೆ ಸಾಧ್ಯವಾ, ನಮ್ಮ ಜೀವನನ ನಮಗೆ ತಿಳಿಸೋದಕ್ಕೆ ಸಾಧ್ಯವಾ ಆ್ಯಸ್ ಅಸ್ಟ್ರಾಲಜರ್ಸ್? ಓಕೆ, ಟೆಕ್ನಿಕಲಿ ಎಸ್. ಟೆಕ್ನಿಕಲಿ ಎಸ್, ಇಟ್ಸ್ ಪಾಸಿಬಲ್. ಇವಾಗ ಏನು, ದೇರ್ ಆರ್ ಗ್ರೌಂಡ್ ರೂಲ್ಸ್. ಓಕೆ, ಇಂಥ ಮನೆಯಲ್ಲಿ ಸೂರ್ಯ ಇದ್ದರೆ ಹೀಗೀಗೆ ಆಗುತ್ತೆ, ಇಂಥ ಮನೆಯಲ್ಲಿ ಚಂದ್ರ ಇದ್ದರೆ ಹೀಗೀಗೆ ಆಗುತ್ತೆ. ಸೊ ಆ ಗ್ರೌಂಡ್ ರೂಲ್, ಸೊ ದ್ಯಾಟ್ ಇಫ್ ಯು ಫೀಡ್ ಇನ್, ಸೊ ಆ ರಿಸಲ್ಟ್ ನಿಮಗೆ ಬರುತ್ತೆ. ಸೊ ಅದು AI ಜ್ಯೋತಿಷ್ಯ. ಬಟ್ ನಿಮ್ಮ ಎನ್ವೈರ್ನಮೆಂಟ್ ಏನು, ದೇಶ ಕಾಲ ಪಾತ್ರ ಅಂತ ಬರುತ್ತಲ್ಲ, ಸೊ ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಯಾವ ಊರವರು, ಏನೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ನಿಮ್ಗೆ 10 ಜಾತಕ ಕೊಡ್ತೀನಿ ಭಾವನಾ, ಇದರಲ್ಲಿ ಎಷ್ಟು ಜನದ ಲವ್ ಮ್ಯಾರೇಜ್ ಆಗುತ್ತೆ ಹೇಳಿ ಅಂತೀನಿ. ನೀವು ಎಲ್ಲ ನಿಮ್ಮ ಕ್ಯಾಲ್ಕುಲೇಷನ್ ಫುಲ್ಲು ಯೂಸ್ ಮಾಡಿ ಎಲ್ಲ ಮಾಡಿ ಇದರಲ್ಲಿ 7 ಜನದ ಲವ್ ಮ್ಯಾರೇಜ್ ಆಗ್ಬೋದು, 3 ಜನದ ಅರೇಂಜ್ ಮ್ಯಾರೇಜ್ ಆಗ್ಬೋದು ಅಂತ ಹೇಳ್ತೀರಾ. ನಾನು ಹೇಳ್ತೀನಿ ಭಾವನಾ, ಇದು ಎಲ್ಲರೂ ಅಮೆರಿಕನ್ಸ್ ಮತ್ತು ಯುರೋಪಿಯನ್ಸ್, ಇವರು ಎಲ್ಲಿಂದ ಅರೇಂಜ್ ಮ್ಯಾರೇಜ್ ಮಾಡ್ಕೊತಾರೆ ಅಂತ ಕೇಳ್ತೀನಿ. ಓಕೆ, ಸೊ ಅಗೇನ್ ದೇಶ ಕಾಲ ಪಾತ್ರ ಅನ್ನೋದು ಅವಾಗ ಬರುತ್ತೆ, ಯಾಕೆಂದರೆ ಅಲ್ಲಿ ಇಲ್ಲವೇ ಇಲ್ಲ ಅದು. ಈಗ ಇನ್ನೊಂದು ಇದೇ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, 2ನೇ ಮನೆಯಲ್ಲಿ ರಾಹು, ಕೇತು ಅಥವಾ ಶನಿ ಇಂಥ ಏನು ಈ ಥರ ಪ್ಲಾನೆಟ್ ಇರೋರು ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾರೆ ಆ್ಯಂಡ್ ಸ್ವಲ್ಪ ಫೌಲ್ ವರ್ಡ್ಸ್ ತುಂಬ ಯೂಸ್ ಮಾಡ್ತಾರೆ ಅನ್ನೋದೊಂದಿರುತ್ತೆ. ಸೊ ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಇದೆ, ಎಲ್ಲರ ಜಾತಕದಲ್ಲೂ 2ನೇ ಮನೆ ಇದೆಯಾ? ಇಲ್ಲ. ದಟ್ ಈಸ್ ದೇರ್ ಎಕ್ಸ್ಪ್ರೆಷನ್ ಆಫ್ ಕಂಪ್ಯಾಷನ್ ಆರ್ ಎಕ್ಸ್ಪ್ರೆಷನ್ ಆಫ್ ಲವ್. ಆ ಭಾಷೆ ಅವ್ರು ಮಾತಾಡೋದು, ಅವ್ರು ದೇ ಡೋಂಟ್ ಮೀನ್ ಇಟ್. ಸೊ ಅದಕ್ಕೆ ತಿರುಗಿ ದೇಶ ಕಾಲ ಪಾತ್ರ ಅನ್ನೋದು ಬರುತ್ತೆ. ಸೊ ಈಗ AI ಅಸ್ಟ್ರಾಲಜಿನ ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು, ಅಷ್ಟೇ ನಂಬಬೇಕು ಒಟ್ನಲ್ಲಿ ನಂಬಬಹುದಾ?
ನಂಬೋದು ನಾನು ಹೇಳಿದ್ನಲ್ಲ, ಇಟ್ಸ್ ಜಸ್ಟ್ ಗ್ರೌಂಡ್ ರೂಲ್. ಇಂಥ ಮನೆಯಲ್ಲಿ ಇಂಥದ್ದಿದ್ರೆ ಇಂಥದ್ದಾಗತ್ತೆ ಅನ್ನೋದನ್ನು ಫೀಡ್ ಮಾಡಿದರೆ ಯು ವಿಲ್ ಜಸ್ಟ್ ಗೆಟ್ ಇಟ್. ಒಂದು ಜನರಲೈಸ್ಡ್ ಇನ್ಫಾರ್ಮೇಷನ್ Generalized ಸಿಗುತ್ತೆ information. ನಿಮಗೆ. ಓಕೆ.